ಬಂಗಡ ಮೀನ್ ತಂದಿದ್ದೇನೆ. ಬಂಗಡ ಮೀನ್ ಪುಳಿ ಮುಂಚಿ ಮಾಡುವ. ಬಂಗಡ ಮೀನ್ ನೋಡ್ಬಹುದು ನೋಡಿ, ಫುಲ್ ಫ್ರೆಶ್ ಆಗಿ ಉಂಟು. ಬಂಗುಡೆ ಮೀನಿನ ಪುಳಿ ಮುಂಚಿ ರೆಸಿಪಿ ಹೇಗೆ ಅಂತ ನೋಡಿ. ಮಸಾಲೆಗೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಬ್ಯಾಡಿಗೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಅರಶಿನ, ಸ್ವಲ್ಪ ಸಾಸಿವೆ, ಒಂದು 5 ಬೆಳ್ಳುಳ್ಳಿ, ಮತ್ತೆ ಇದು ಬಂದು ಕಾಳುಮೆಣಸು, ಹುಳಿ, ಲವಂಗ, ಮತ್ತೆ ಒಂದು ಆನಿಯನ್ ಸೇರಿಸಿ ಇದನ್ನೆಲ್ಲ ಹುರಿದುಕೊಳ್ಬೇಕು ಫಸ್ಟ್. ಆ ನಂತರ ಮಿಕ್ಸಿಯಲ್ಲಿ ಸ್ವಲ್ಪ ಅದನ್ನು ರುಬ್ಕೊಳ್ಬೇಕು. ಫಸ್ಟ್ ಈರುಳ್ಳಿ ಕಟ್ ಮಾಡುವ. ಒಂದು ಈರುಳ್ಳಿ ತಗೊಂಡಿದ್ದೇನೆ. ಈರುಳ್ಳಿ ಸ್ಲೈಸ್ ಕಟ್ ಮಾಡ್ಕೊಳ್ಳಿ, ಒಳ್ಳೇದಾಗ್ತದೆ, ಅಂದರೆ ಫ್ರೈ ಮಾಡಲಿಕ್ಕೆಲ್ಲ. ಸೊ ಒಂದು ಈರುಳ್ಳಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಆದಮೇಲೆ ಟೊಮೆಟೊ ಒಂದು 2 ತಗೊಂಡಿದ್ದೇನೆ. ಟೊಮೆಟೊ ತೊಳೆದಿದ್ದೇನೆ ಆಯ್ತಾ, ತೊಳೆಯದೆ ಕಟ್ ಮಾಡಿದ್ದಲ್ಲ, ತೊಳೆದಿದ್ದೇನೆ. ಸೊ 2 ಟೊಮೆಟೊ ಕಟ್ ಆಯಿತು. ಸೊ ಇವಾಗ 2 ಟೊಮೆಟೊ ಆಯಿತು. ಬೆಳ್ಳುಳ್ಳಿ ಅವ್ರ ಮೆಣಸು, ಬೆಳ್ಳುಳ್ಳಿ ಜಸ್ಟ್ ಈ ಥರ ಕಟ್ ಮಾಡಿಕೊಡಿ, ಏನಾಗಲ್ಲ, ಅದು ಈ ಥರನೇ ಕಟ್ ಮಾಡಿಕೊಳ್ಳಿ. ಎಸ್, ಓಕೆ. ಜಸ್ಟ್ ಬದಿಗಿಡಿ. ದಿಸ್ ಇಸ್ ಚಿಲ್ಲಿ ಒಂದು 4 ತಗೊಂಡಿದ್ದೇನೆ. ಈ ಥರ ಕಟ್ ಮಾಡ್ಕೊಳ್ಳಿ ಚಿಲ್ಲಿನ, ಓಕೆನಾ? ಜಸ್ಟ್ ಈ ಥರ ಕಟ್ ಮಾಡ್ಕೊಳ್ಳಿ ಚಿಲ್ಲಿನ. ಓಕೆ, ರೆಡಿ. ಸ್ವಲ್ಪ ಎಣ್ಣೆ ಹಾಕಿಕೊಳ್ಳುವ, ಅಂದರೆ ಫಸ್ಟ್ ಒಗ್ಗರಣೆ ಇಟ್ಕೊಳ್ಳುವ. ಒಗ್ಗರಣೆಗೋಸ್ಕರ ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ನೆಕ್ಸ್ಟ್ ಬಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳುವ, ಅಂದರೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಆದಮೇಲೆ ಕರಿಲಿಪ್ಪು ಅಂದರೆ ನಮ್ಮದು ಬೇವು ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಮೆಣಸು और ಬೆಳ್ಳುಳ್ಳಿ ಆಯಿತು. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಆಯಿತು ಮಾತ್ರ. ಇದು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಹಾಕುವ. ಸ್ಲೈಸ್ ಕಟ್ ಮಾಡಿರುವ ಆನಿಯನ್ ಹಾಕ್ತಾ ಇದ್ದೇವೆ. ಓಕೆ, ಆನಿಯನ್ ಹಾಕಿದ ಮೇಲೆ ಫುಲ್ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊನ ಹಾಕಬೇಕು. ಕೆಲವರು ಹೇಳ್ಬೋದು ಹಿಂಗೆ ಮರಲ ಮಾರಾಯ ಅಂತ, ಆದರೆ ನಮ್ಮ ಬ್ಯಾಚುಲರ್ ಲೈಫ್ ಹೀಗೇನಲ್ಲ. ಅದು ಇಲ್ಲಿ ದುಬೈಯಲ್ಲಿ ಅಂತೂ ಕೇಳಬೇಕಂತಿಲ್ಲ. ಔಟ್ಸೈಡ್ ಫುಡ್ಡು ವೆರಿ ಎಕ್ಸ್ಪೆನ್ಸಿವ್ ಕೂಡ. ಸೊ ಇವಾಗ ಇದು ಬಿಸಿ ಆಯಿತು. ಆನಿಯನ್ ಹಾಕುವ. ಆನಿಯನ್ ಹಾಕಿದ್ಮೇಲೆ ಇದು ಸ್ವಲ್ಪ ಫ್ರೈ ಆಗಲಿ. ಫುಲ್ಲು ಫ್ರೈ ಆದಮೇಲೆ ನಮ್ಮ ಮಸಾಲ ರೆಡಿಯಾಗಿದೆ. ಸೊ ನೋಡ್ಬೋದು, ಮಸಾಲ ರುಬ್ಬಿ ಎಲ್ಲ ರೆಡಿಯಾಗಿದೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಮಸಾಲ ಹಾಕುವ. ಮಸಾಲ ರೆಡಿ ಆಗ್ತಾ ಬಂತು. ಇವಾಗ ಇದಕ್ಕೆ ಮಸಾಲ ಸೇರಿಸುವ. ಚಟರ್ ಪಟರ್ ನಮ್ಮದು ರುಬ್ಬಿದ ಮಸಾಲವನ್ನು ಇದಕ್ಕೆ ಈಗ ಮಿಕ್ಸ್ ಮಾಡುವ. ಬರ್ತಿಲ್ಲ ಅಮ್ಮ. ಇವಾಗ ಸೊ ಮಸಾಲ ಸ್ವಲ್ಪ ನೀರು ಹಾಕುವ. ಚಂದ ಕುಲ್ಸ್ಬೇಕಾಯ್ತಾ, ಹೀಗೆ ಕುಲ್ಸ್ಬೇಕಾಯ್ತಾ. ಕುಲುಕಿ
ಮನೆಯಲ್ಲಿ ಅಮ್ಮ ಎಲ್ಲ ಮಾಡ್ತಾರಲ್ಲ, ಸೊ ಹಾಗೆ. ಇಲ್ಲಿ ಅಮ್ಮ ಇಲ್ಲ, ನಾವೇ ಮಾಡ್ಕೊಳ್ಬೇಕಷ್ಟೇ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಉಪ್ಪು ಹಾಕುವ. ಎಸ್, ಇನ್ನು ಸ್ವಲ್ಪ ನೀರು ಹಾಕ್ಬಹುದು. ಸೊ ಇದು ಹಿಂಗೆ ಫುಲ್ಲು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಬೇಕು. ಓಕೆ, ಫುಲ್ಲು ಕುದೀತಾ ಬಂತು ನೋಡಿ, ಈ ಥರ ಆಗಿದೆ. ಸೊ ಇವಾಗ ನಾವು ಫಿಶ್ ಮ್ಯಾರಿನೇಟ್ ಮಾಡಿಲ್ಲ. ಸೊ ಮ್ಯಾರಿನೇಟ್ ಮಾಡಿದ್ರೆ ಒಳ್ಳೇದು. ಈಗ ಫಿಶ್ ರೆಡಿ ಆಗಿದೆ. ಫಿಶನ್ನು ಹಾಕುವ. ಕಟ್ ಮಾಡಿದ್ದೇನೆ. ಫಿಶ್ 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 ಹಾಕಿ ಸ್ವಲ್ಪ ರೊಟೇಷನ್ ಮಾಡುವ ಅಲ್ಲಿಗೆನೆ. ಓಕೆ, ಉಪ್ಪು ಹಾಕಿದ್ದೇನೆ. ಸ್ವಲ್ಪ ರೊಟೇಷನ್ ಮಾಡಿ ಇವಾಗ ಸ್ವಲ್ಪ ಬೇಯಲಿಕ್ಕೆ ಇಡಬೇಕು. ಫಿಶ್ ಮಸಾಲ ರೆಡಿ. ಸ್ವಲ್ಪ ಕಾದ್ಮೇಲೆ ಫಿಶ್ ಮಸಾಲ ರೆಡಿ. ಫಿಶ್ ಮಸಾಲ ನೋಡಿದ್ರಲ್ಲ ಹೇಗೆ ಅಂತ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.